ಕರುನಾಡ ಕುರುಕ್ಷೇತ್ರದಲ್ಲಿ ಬಿಜೆಪಿ ಎಡವಿ ಬಿದ್ದಿದೆ. ಜೆಡಿಎಸ್ ಮಖಾಡೆ ಮಲಗಿದೆ. ಗೆದ್ದ ಕೈಪಡೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿದೆ. ಅಧಿಕೃತವಾಗಿ ಗದ್ದುಗೆ ಏರೋಕೆ ಪೂರ್ವಭಾವಿಯಾಗಿ ನಾಳೆ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆಯಲಿದೆ. ಇತ್ತ ಚುನಾವಣಾ ಚದುರಂಗದಾಟದಲ್ಲಿ ಗೆದ್ದು ಬೀಗಿದ ಕೈ ಕಲಿಗಳ ಮುಖದಲ್ಲಿ ಇವತ್ತು ಕಾಣೋಕ್ ಸಿಕ್ಕಿದ್ದು ಅನ್ಲಿಮಿಟೆಡ್ ನಗು. ಈ ಖುಷಿಯನ್ನ ಕೈ ಕಲಿಗಳು ಇಮ್ಮಡಿ ಮಾಡಿಕೊಂಡಿದ್ದು ನಂದಿನಿ ಸಿಹಿಯನ್ನ ಪರಸ್ಪರ ಹಂಚಿಕೊಂಡು ಅನ್ನೋದು ಗಮನಾರ್ಹ. Nandini has now outwitted them along with all Kannadigas. I now request my AICC president to offer sweets both to my CLP leader and DCC president with his hands. No. All of them. Council leader Sahab, Dr. Sahab, please come forward. Dr. Sahab, Council leader Sahab, please come forward. ಚುನಾವಣಾ ಚದುರಂಗದಾಟದ ಮಹಾ ತೀರ್ಪು ಹೊರಬಿದ್ದಿದೆ. ಕರುನಾಡು ಕೈ ವಶವಾಗಿದೆ. ತೀರ್ಪಿನ ಆಳ ಅಗಲದ ವಿಶ್ಲೇಷಣೆಗೆ ಹೋಗೋ ಮುನ್ನ ಯಾರು ಏನ್ ಪಡ್ಕೊಂಡ್ರು, ಎಷ್ಟು ಕಳೆದುಕೊಂಡ್ರು ಆ ಲೆಕ್ಕಾಚಾರವನ್ನ ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಚುನಾವಣಾ ಫಲಿತಾಂಶ ಹೊರಬಿದ್ದ ನಂತರದಲ್ಲಿ ಕರ್ನಾಟಕವನ್ನ ಕೈ ಹಿಡಿದಿದೆ. ಅಂದ್ರೆ 2023ರ ವಿಧಾನಸಭಾ ಚುನಾವಣೆಯ ಫಲಿತಾಂಶದಲ್ಲಿ ನಿನ್ನೆವರೆಗೂ ಇದ್ದ ಲೆಕ್ಕ ಹಾಗೆ ಇವತ್ತಾಗಿರುವ ವ್ಯತ್ಯಾಸವನ್ನ ನಾವು ಗಮನಿಸ್ಬಿಡೋಣ. ಕಾಂಗ್ರೆಸ್ ಬರೋಬ್ಬರಿ 136 ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದೆ. ಅಲ್ಲಿಗೆ ಕಳೆದ ಬಾರಿ ಅಂದ್ರೆ 75 ಕ್ಷೇತ್ರ ತನ್ನ ಕೈಯಲ್ಲಿ ಹಿಡ್ಕೊಂಡಿತ್ತು ಕಾಂಗ್ರೆಸ್. ನಿನ್ನೆವರೆಗೂ 61 ಅಧಿಕ ಸ್ಥಾನಗಳಲ್ಲಿ ಈ ಬಾರಿಯ ಚುನಾವಣಾ ಫಲಿತಾಂಶದಲ್ಲಿ ಜಯಬೇರಿಯನ್ನ ಬಾರಿಸಿದ್ದಾರೆ ಕಾಂಗ್ರೆಸ್ನ ಕಲಿಗಳು. ಇನ್ನು ಬಿಜೆಪಿಯ ಲೆಕ್ಕಾಚಾರವನ್ನ ಗಮನಿಸೋದೇ ಆದ್ರೆ 113 ಶಾಸಕರ ಬಲದೊಂದಿಗೆ ಬೀಗ್ತಾ ಇತ್ತು ಬಿಜೆಪಿ ನಿನ್ನೆವರೆಗೂ. ಇವತ್ತು 48 ಶಾಸಕರ ಸೋಲಿನೊಂದಿಗೆ 65ಕ್ಕೆ ಬಂದು ತಲುಪಿದೆ ಬಿಜೆಪಿ ಪಾಳೆಯ. ಇತ್ತ ಜೆಡಿಎಸ್ನ ಕತೆ ಏನು? ಜೆಡಿಎಸ್ ಕೈಯಲ್ಲಿದ್ದು 27 ಶಾಸಕರ ಬಲ. ಆದ್ರೆ 8 ಮಂದಿಯ ಸೋಲಿನೊಂದಿಗೆ ಸದ್ಯಕ್ಕೆ ಜೆಡಿಎಸ್ನ ಬಲಾಬಲ 19ಕ್ಕೆ ಬಂದ್ ನಿಂತಿದೆ. ಇನ್ನು ಇತರರು ಗೆದ್ದಿರೋದು 4 ಕ್ಷೇತ್ರಗಳನ್ನ. ಇದು ಓವರ್ ಆಲ್ ರಿಸಲ್ಟ್ ಆದ್ರೆ ಗೆದ್ದವರು ಗೆಲುವಿನ ಬಗ್ಗೆ ಮಾತನಾಡಿದ್ದಾರೆ ಕೂಡ. ಹಾಗಾದ್ರೆ ಗೆದ್ದವರು ಗೆಲುವಿನ ಬಗ್ಗೆ ಹೇಳಿದ್ದೇನು, ಸೋತವರ ಮಾತ್ ಏನು ಅನ್ನೋದನ್ನ ಕೂಡ ಕೇಳೋಣ. ಏನು ನಮಗೆ ಪ್ರತಿ ಸಲ ಕೆಣಕಿ ಮಾತಾಡ್ತಿದ್ರು ಅಥವಾ ಯಾವಾಗಲೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಟಾಂಟ್ ಹೊಡೆದು ಕಾಂಗ್ರೆಸ್ ಪಾರ್ಟಿಗೆ ದರ್ವಾಜೆ ಬಂದ್ ಹೋಗೆ ಮತ್ತು ಕಾಂಗ್ರೆಸ್ ಪಾರ್ಟಿ ಮುಕ್ತ ಭಾರತ್ ಮಾಡ್ತೇವೆ ಅಂತ ಹೇಳಿ ಹೊರಟಿದ್ರು. ಏನೇನೋ ಹೇಳಿದ್ರು ಅವರು. ಆದ್ರೆ ಈಗ ಒಂದು ಸತ್ಯ, ಬಿಜೆಪಿ ಮುಕ್ತ ದಕ್ಷಿಣ ಭಾರತ. 40% ಕಮಿಷನ್ ವಿರುದ್ಧ ಗೆಲುವು, ಬೆಲೆ ಏರಿಕೆ ವಿರುದ್ಧ ಗೆಲುವು, ಬಿಜೆಪಿ ಸರ್ಕಾರ ರೈತರಿಗೆ ಕೊಟ್ಟ ಕಷ್ಟಗಳ ವಿರುದ್ಧ ಗೆಲುವು, ಗೃಹಿಣಿಯರ ಕಣ್ಣೀರು ವಿರುದ್ಧ ಇದು ಗೆಲುವು, ಯುವ ಸಮುದಾಯ ನಿರುದ್ಯೋಗ ಸಮಸ್ಯೆ ವಿರುದ್ಧ ಗೆಲುವು, ಕಾಂಗ್ರೆಸ್ನ ಗ್ಯಾರಂಟಿಯ ಗೆಲುವು. 53,11,000 ಇತ್ತು ಸಾಲ ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ. ಇವತ್ತು ಸಾಲ 155 ಲಕ್ಷ ಕೋಟಿ, 102 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ 9 ವರ್ಷದಲ್ಲಿ ನರೇಂದ್ರ ಮೋದಿ ಅವರು. ಕರ್ನಾಟಕದ ಮೇಲೆ ಇದ್ದಂತ ಸಾಲ 2,42,000 ಕೋಟಿ 2018 ಮಾರ್ಚ್ ವರೆಗೆ. ಈಗ ಸಾಲ ಅವರೇ ಬಜೆಟ್ನಲ್ಲಿ ಹೇಳಿರೋ ಪ್ರಕಾರ 5,64,000 ಕೋಟಿ. ಯಾರು ಹಾಳು ಮಾಡಿದ್ದಾರೆ ನರೇಂದ್ರ ಮೋದಿಜಿ? ಜನರ ಈ ತೀರ್ಪನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾನು ಒಪ್ಪಿಕೊಳ್ತೇನೆ. ಬಿಜೆಪಿಯ ಈ ಸೋಲಿನ ಜವಾಬ್ದಾರಿಯನ್ನು ನಾನೇ ಹೊರ್ತೇನೆ. ಬೇರೆ ಯಾರ ಮೇಲೇನೂ ಕೂಡ ಇದರ ಜವಾಬ್ದಾರಿ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಯಾಗಿ ಆ ಜವಾಬ್ದಾರಿ ನಾನೇ ಹೊರ್ತಾ ಇದ್ದೇನೆ. ಈ ಒಂದು ಸೋಲಿನ ಬಗ್ಗೆ ಸಂಪೂರ್ಣವಾದಂಥ
ಅನಾಲಿಸಿಸ್ ಮಾಡುವಂಥದ್ದು ಅವಶ್ಯಕತೆ ಇದೆ. ನಾವೇನು ಹಿಂದೆ 25 ಲೋಕಸಭಾ ಸೀಟ್ ಗೆದ್ದಿದ್ದು ಮತ್ತೊಮ್ಮೆ ಪ್ರಯತ್ನ ಮಾಡಿ ಅಷ್ಟೇ ಸೀಟನ್ನು ಗೆದ್ದು ನರೇಂದ್ರ ಮೋದಿಯವನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋಕ್ಕೆ ನಮ್ಮ ಶಕ್ತಿ ಮೀರಿ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಈ ಒಂದು ರಿಸಲ್ಟ್ ಲೋಕಸಭಾ ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಅಲ್ಲ. ಶೆಟ್ಟರ ಸೋಲಿನ ಬಗ್ಗೆ ನಾನು ಇಷ್ಟ ಹೇಳೋದು, ನಮ್ಮ ಪಾರ್ಟಿ ಗೆದ್ದಿದೆ. ನಾನು ಮೊದಲು ಹೇಳ್ತಾ ಇದ್ದೆ, ಇದು ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ, ನಾವು ಗೆದ್ದಿದ್ದೇವೆ. ನಮ್ಮ ಪಕ್ಷ ಗೆದ್ದದಕ್ಕೆ ನಮ್ಗೆ ಮಾತುಕತೆ ಜೊತೆ ಪ್ರದೇಶವಾರು ಯಾವ್ಯಾವ ಪಕ್ಷದ ಸ್ಥಾನಮಾನ ಇವತ್ತು ಹೊರಬಂದ ಫಲಿತಾಂಶದ ನಂತರದಲ್ಲಿ ಏನು ಅನ್ನೋದನ್ನ ಕೂಡ ನೋಡ್ಬಿಡೋಣ. ಮೊದಲಿಗೆ ಬೆಂಗಳೂರಿನಲ್ಲಿ 32 ಕ್ಷೇತ್ರಗಳು, ಅಂದ್ರೆ ಬೆಂಗಳೂರು ನಗರದ 28 ಜೊತೆಗೆ ಗ್ರಾಮಾಂತರ ವ್ಯಾಪ್ತಿಗೆ ಸೇರುವ ನೆಲಮಂಗಲ, ದೊಡ್ಡಬಳ್ಳಾಪುರ, ಹೊಸಕೋಟೆ, ದೇವನಹಳ್ಳಿ ಸೇರಿ ಒಟ್ಟು 32ರಲ್ಲಿ ಕಾಂಗ್ರೆಸ್ನ ಕೈಯಲ್ಲಿರೋದು ಇವತ್ತು 16. ನಿನ್ನೆವರೆಗೂ 17 ಇತ್ತು. ಇಲ್ಲಿ ಮೋದಿ ರೋಡ್ ಶೋನ ಮ್ಯಾಜಿಕ್ ಅಥವಾ ಬಿಜೆಪಿಯ ಬಲವರ್ಧನೆ ಆಗಿದೆಯೋ, ಒಂದು ಕ್ಷೇತ್ರವನ್ನ ಕಾಂಗ್ರೆಸ್ ಕಳೆದುಕೊಂಡಿದೆ. ಇನ್ನು ಬಿಜೆಪಿ ಕೈಯಲ್ಲಿ ಇವತ್ತಿರೋದು 16, ನಿನ್ನೆವರೆಗೂ ಇದ್ದಿದ್ದು 11 ಕ್ಷೇತ್ರಗಳು ಮಾತ್ರ. ಹಾಗೆ ಜೆಡಿಎಸ್ ಇದ್ದ ಕ್ಷೇತ್ರಗಳನ್ನ ಕೂಡ ಕೈ ಚೆಲ್ಲಿ ಕೂತಿದೆ. ಈ ಬೆಂಗಳೂರು ನಗರ ಹಾಗೆ ಬೆಂಗಳೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಗಳನ್ನ ಕೂಡಿ ಮಾಡಿದಾಗ ಜೆಡಿಎಸ್ನ ಬಳಿ ನಿನ್ನೆವರೆಗೂ ಇದ್ದಿದ್ದು 4 ಕ್ಷೇತ್ರಗಳ ಗೆಲುವಿನ ಲೆಕ್ಕಾಚಾರ. ಆದ್ರೆ ಇವತ್ತು ಚುನಾವಣಾ ಫಲಿತಾಂಶದಲ್ಲಿ ಯಾವುದೇ ಕ್ಷೇತ್ರವನ್ನ ಗೆದ್ದಿಲ್ಲ ಜೆಡಿಎಸ್ ಪಕ್ಷ ಅನ್ನೋದು ವ್ಯಕ್ತವಾಗ್ತಾ ಇದೆ. ಇನ್ನು ಕಲ್ಯಾಣ ಕರ್ನಾಟಕ ಇರೋದು ಒಟ್ಟು 41 ಕ್ಷೇತ್ರಗಳು. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ವಿಧಾನಸಭಾ ಕ್ಷೇತ್ರಗಳ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಿನ್ನೆವರೆಗೂ 17 ಕ್ಷೇತ್ರಗಳಲ್ಲಿ ತನ್ನ ಎಂಎಲ್ಎಗಳನ್ನ ಇಟ್ಕೊಂಡಿತ್ತು. ಆದ್ರೆ ಇವತ್ತು ಈ ಭಾಗದಲ್ಲಿ ಒಂದು ಮೇಜರ್ ವಿಕ್ಟರಿ ಕಾಂಗ್ರೆಸ್ ಪಕ್ಷಕ್ಕಾಗಿರೋದು. 25 ಮಂದಿ ಶಾಸಕರು ಗೆದ್ದು ಬೀಗಿದ್ದಾರೆ. ಇನ್ನು ಬಿಜೆಪಿ ನಿನ್ನೆವರೆಗೂ ಪ್ರಾಬಲ್ಯವನ್ನ ಕಾಯ್ದುಕೊಂಡಿತ್ತು ಈ ಭಾಗದಲ್ಲಿ 20 ಶಾಸಕರ ಬಲದೊಂದಿಗೆ. ಆದ್ರೆ ಇವತ್ತಿರೋದು ಅಂದ್ರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿರೋದು ಈ ಒಂದು ಪ್ರದೇಶದಲ್ಲಿ ಕೇವಲ 11 ಮಂದಿ ಶಾಸಕರು. ಇನ್ನು ಜೆಡಿಎಸ್ನ ಬಳಿ ಇದ್ದದ್ದು 4 ಶಾಸಕರ ಬಲ. ಆದ್ರೆ ಒಂದನ್ನ ಕಳೆದುಕೊಂಡು ಸದ್ಯಕ್ಕೆ ಜೆಡಿಎಸ್ ಶಾಸಕರ ಸಂಖ್ಯೆ 3ಕ್ಕೆ ಬಂದು ಕುಸಿದೆ. ಇನ್ನು ಇತರರು ಕಳೆದ ಬಾರಿಯ ಚುನಾವಣೆಯಲ್ಲಿ ಯಾರು ಕೂಡ ಗೆದ್ದಿರಲಿಲ್ಲ, ಇತರೆ ಅಥವಾ ಪಕ್ಷೇತರರಾಗಿ ನಿಂತ ಅಭ್ಯರ್ಥಿಗಳು. ಆದ್ರೆ ಈ ಭಾಗದಲ್ಲಿ ಇಬ್ಬರು ಗೆದ್ದು ಬೀಗಿದ್ದಾರೆ. ಇನ್ನು ಮುಂದಿನ ಪ್ರದೇಶದ ಕಡೆ ಗಮನ ಕೊಡೋದಾದ್ರೆ ಮಧ್ಯ ಕರ್ನಾಟಕ, ಒಟ್ಟು 25 ವಿಧಾನಸಭಾ ಕ್ಷೇತ್ರಗಳು ಮಧ್ಯ ಕರ್ನಾಟಕ ಈ ವ್ಯಾಪ್ತಿಯಲ್ಲಿ ಬರೋದು. ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ, ಶಿವಮೊಗ್ಗ ಹಾಗೆ ಚಿಕ್ಕಮಗಳೂರನ್ನ ಒಳಗೊಂಡಿದೆ ಮಧ್ಯ ಕರ್ನಾಟಕ ಪ್ರದೇಶ. ಮಧ್ಯ ಕರ್ನಾಟಕದಲ್ಲಿ ಹಾಗಾದ್ರೆ ಯಾವ್ಯಾವ ಪಕ್ಷದ ಬಲಾಬಲ ಏನು ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ ಮಧ್ಯ ಕರ್ನಾಟಕ ಭಾಗದಲ್ಲಿ 19 ಮಂದಿ ಎಂಎಲ್ಎಗಳನ್ನ ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದೆ ಈ ಬಾರಿ ಚುನಾವಣೆಯಲ್ಲಿ. ನಿನ್ನೆವರೆಗೂ ಇದ್ದಿದ್ದು 20 ಶಾಸಕರ ಬಲ, ಒಂದು ಮೈನಸ್ ಆಗಿದೆ ಕಾಂಗ್ರೆಸ್ಗೆ ಈ ಒಂದು ಪ್ರದೇಶ ವ್ಯಾಪ್ತಿಯಲ್ಲಿ. ಇನ್ನು ಬಿಜೆಪಿ ನಿನ್ನೆವರೆಗೂ 5 ಶಾಸಕರ ಬಲವನ್ನ ಹೊಂದಿತ್ತು. ಇವತ್ತು ಕೂಡ 5 ಶಾಸಕರ ಬಲ, ಅಂದ್ರೆ ಈ ಬಾರಿಯ ಚುನಾವಣಾ ಫಲಿತಾಂಶದಲ್ಲೂ ಕೂಡ 5 ಮಂದಿ ಬಿಜೆಪಿಯ ಎಂಎಲ್ಎಗಳು ಅಭ್ಯರ್ಥಿಗಳು ಗೆದ್ದಿದ್ದಾರೆ, ಎಂಎಲ್ಎ ಆಗಿದ್ದಾರೆ. ಇನ್ನು ಜೆಡಿಎಸ್ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಗೆಲುವನ್ನ ಸಂಪಾದಿಸಿರಲಿಲ್ಲ 2018ರ ಚುನಾವಣೆ ಅಥವಾ ಅದಾದ ನಂತರದಲ್ಲಿ ಆದ ಬೈ ಎಲೆಕ್ಷನ್ಗಳಲ್ಲಿ. ಆದ್ರೆ ಈ ಬಾರಿ ಒಬ್ಬ ಶಾಸಕನಾಗಿ ಆಯ್ಕೆಯಾಗಿದ್ದಾನೆ ಜೆಡಿಎಸ್ ಪಕ್ಷದ ಚಿಹ್ನೆಯ ಅಡಿಯಲ್ಲಿ. ಈ ಒಂದು ಮಧ್ಯ ಕರ್ನಾಟಕ ಪ್ರದೇಶವಾರು ಇತರರಿಗೆ ಅಥವಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತವರಿಗೆ ಗೆಲುವಿನ ನಗೆ ಬೀರಲಿಕ್ಕೆ ಸಾಧ್ಯವಾಗಿಲ್ಲ. ಇನ್ನು ಹಳೆ ಮೈಸೂರು ಬಹಳ ಪ್ರಮುಖ ಸ್ಥಾನವನ್ನ ಈ ಬಾರಿಯ ಚುನಾವಣೆಯಲ್ಲಿ ಗಳಿಸದ್ದು. ಹಾಗೆ 3 ಪಕ್ಷದಿಂದ ಕೂಡ ಪ್ರಬಲವಾದ ಪ್ರಚಾರಕ್ಕೆ ಒಳಪಟ್ಟಂತಹ ಪ್ರದೇಶ ಇದು. ಒಟ್ಟಿರೋದು 57 ವಿಧಾನಸಭಾ ಕ್ಷೇತ್ರಗಳು. ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು, ರಾಮನಗರ, ಹಾಸನ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಇಷ್ಟೂ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವ ವಿಧಾನಸಭಾ ಕ್ಷೇತ್ರಗಳನ್ನ ಸೇರಿಸಿ ಹಳೆ ಮೈಸೂರು ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ ಕಾಂಗ್ರೆಸ್ನ ಬಲ ನಿನ್ನೆವರೆಗೂ ಇದ್ದಿದ್ದು 18. ಇಲ್ಲಿ ಮೇಜರ್ ವಿಕ್ಟರಿ ಕಾಂಗ್ರೆಸ್ಗೆ ಆಗಿರೋದು ಹಳೆ ಮೈಸೂರು ಭಾಗದಲ್ಲಿ 36 ಮಂದಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಎಂಎಲ್ಎ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನು ಬಿಜೆಪಿ ನಿನ್ನೆವರೆಗೂ 15 ಶಾಸಕರ ಬಲವನ್ನ ಹೊಂದಿತ್ತು. ಇವತ್ತು ಗೆದ್ದಿರೋದು ಕೇವಲ 5 ಮಂದಿ ಮಾತ್ರ ಬಿಜೆಪಿಯ ಚಿಹ್ನೆ ಅಡಿಯಲ್ಲಿ. ಇನ್ನು ಜೆಡಿಎಸ್ನ ಭದ್ರಕೋಟೆಯಾಗಿತ್ತು ಹಳೆ ಮೈಸೂರು ಭಾಗ. 2018ರ ಚುನಾವಣೆ ಅದಾದ್ಮೇಲೆ ಆದ ಬೈ ಎಲೆಕ್ಷನ್ ಎಲ್ಲವನ್ನ ಕೂಡಿಕಳೆದು ಮಾಡಿದ್ರೆ 24 ಶಾಸಕರ ಬಲವನ್ನ ಹೊಂದಿತ್ತು ಜೆಡಿಎಸ್ ಹಳೆ ಮೈಸೂರು ಭಾಗದಲ್ಲಿ. ಆದ್ರೆ ಇವತ್ತು ಹೊರಬಿದ್ದಿರೋ ಫಲಿತಾಂಶದಲ್ಲಿ ಜೆಡಿಎಸ್ನ ಅಭ್ಯರ್ಥಿಗಳು ಗೆದ್ದಿರೋದು ಕೇವಲ 14 ಮಂದಿ ಮಾತ್ರ. ಇನ್ನು ನಿನ್ನೆವರೆಗೆ ಈ ಒಂದು ಪ್ರದೇಶದಲ್ಲಿ ಯಾವುದೇ ಪಕ್ಷೇತರರಿಗೆ ಗೆಲುವಿನ ನಗೆ ಸಿಕ್ಕಿರಲಿಲ್ಲ ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಇವತ್ತು ಫಲಿತಾಂಶ ಹೊರಬಿದ್ದ ನಂತರದಲ್ಲಿ ಇಬ್ಬರು ಅಭ್ಯರ್ಥಿಗಳು ಪಕ್ಷೇತರರಾಗಿ 2 ಸ್ಥಾನದಲ್ಲಿ ಗೆದ್ದು ಬೀಗಿದ್ದಾರೆ. ಇನ್ನು ಕಿತ್ತೂರು ಕರ್ನಾಟಕ ಕೂಡ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ್ದು 56 ವಿಧಾನಸಭಾ ಕ್ಷೇತ್ರಗಳು ಇರುವ ಕಾರಣಕ್ಕೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ, ವಿಜಯಪುರ, ಧಾರವಾಡ, ಗದಗ, ಹಾವೇರಿ ಹಾಗೆ ಉತ್ತರ ಕನ್ನಡ ಜಿಲ್ಲೆಗಳು ಬರುತ್ತೆ.
ಹಾಗಾದ್ರೆ ಈ ಪ್ರದೇಶದಲ್ಲಿ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಕ್ಷೇತ್ರಗಳನ್ನ ತನ್ನದಾಗಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು ಆ ಲೆಕ್ಕಾಚಾರ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಕಾಂಗ್ರೆಸ್ ನಿನ್ನೆವರೆಗೂ ಇದ್ದಿದ್ದು ಕೇವಲ 17 ಮಂದಿ ಎಂಎಲ್ಎ, ಆದ್ರೆ ಇವತ್ತು ಗಮನಿಸಬೇಕು ಈ ನಂಬರ್ನ, ಬರೋಬ್ಬರಿ 37 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ. 20 ಕ್ಷೇತ್ರಗಳಲ್ಲಿ ಅಧಿಕ ತನ್ನದಾಗಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ ಈ ಭಾಗದಲ್ಲಿ. ಇನ್ನು ಬಿಜೆಪಿ ನಿನ್ನೆವರೆಗೂ ಇದ್ದ ಲೆಕ್ಕಾಚಾರ 38 ಇದ್ರೆ 20 ಸ್ಥಾನವನ್ನ ಕಳೆದುಕೊಂಡಿದೆ ಬಿಜೆಪಿ. ನೇರವಾಗಿ ಅದರ ಪ್ಲಸ್ ಆಗಿರೋದು ಕಾಂಗ್ರೆಸ್ ಪಕ್ಷಕ್ಕೆ. ಬಿಜೆಪಿಗೆ ಈ ಭಾಗದಲ್ಲಿ ಗೆಲುವಂತ ದಕ್ಕಿದ್ದು ಕೇವಲ 18 ಕ್ಷೇತ್ರದಲ್ಲಿ ಮಾತ್ರ. ಇನ್ನು ಜೆಡಿಎಸ್ ನಿನ್ನೆವರೆಗೂ ಇದ್ದಿದ್ದು ಒಂದು, ಇವತ್ತು ಕೂಡ ಅಂದ್ರೆ ಇವತ್ತು ಹೊರಬಿದ್ದ ಫಲಿತಾಂಶದ ನಂತರದಲ್ಲೂ ಕೂಡ ಒಬ್ಬ ಅಭ್ಯರ್ಥಿ ಮಾತ್ರ ಜೆಡಿಎಸ್ ಪಕ್ಷದಿಂದ ಇಲ್ಲಿ ಎಂಎಲ್ಎ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನು ಇತರರಿಗೆ ಕಳೆದ ಬಾರಿಯ ಚುನಾವಣೆಯಲ್ಲೂ ಅವಕಾಶ ಇರಲಿಲ್ಲ, ಈ ಬಾರಿ ಫಲಿತಾಂಶದಲ್ಲೂ ಕೂಡ ಇತರರು ಈ ಒಂದು ಪ್ರದೇಶದಲ್ಲಿ ಗೆದ್ದಿಲ್ಲ. ಕೋಸ್ಟಲ್ ಕರ್ನಾಟಕ ಅಥವಾ ಕರಾವಳಿ ಕರ್ನಾಟಕ ಅದರ ಲೆಕ್ಕಾಚಾರವನ್ನ ಕೂಡ ಗಮನಿಸಬಿಡೋಣ. ಇರೋದು 13 ವಿಧಾನಸಭಾ ಕ್ಷೇತ್ರಗಳು. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಈ 13 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನಿನ್ನೆವರೆಗೂ ಇದ್ದಿದ್ದು ಒಂದು, ಇವತ್ತು ಕೂಡ ಒಬ್ಬ ಅಭ್ಯರ್ಥಿ ಮಾತ್ರ ಕಾಂಗ್ರೆಸ್ನಿಂದ ಗೆದ್ದು ಬೀಗಿದ್ದಾರೆ. ಇನ್ನು ಬಿಜೆಪಿ ನಿನ್ನೆವರೆಗೂ ಇದ್ದ ಲೆಕ್ಕಾಚಾರ 12, ಇವತ್ತು ಕೂಡ ಅದು ರಿಟೇನ್ ಆಗಿದೆ. ಇಲ್ಲಿ ಹೆಚ್ಚಿನ ಬದಲಾವಣೆಗಳು ಕಾಣೋಕೆ ಸಿಕ್ಕಿಲ್ಲ. ಇದು ಪ್ರದೇಶವಾರು ಲೆಕ್ಕಾಚಾರ ಆದ್ರೆ ಯಾವ್ಯಾವ ಪಕ್ಷಕ್ಕೆ ಸಂದಾಯವಾದ ಮತದ ಪ್ರಮಾಣ ಎಷ್ಟು ಅದನ್ನು ಕೂಡ ಗಮನಿಸಬಿಡೋಣ. ಕಾಂಗ್ರೆಸ್ ಪಕ್ಷಕ್ಕೆ ಲಭ್ಯವಾಗಿರುವ ಶೇಕಡವಾರು ಮತ ಪ್ರಮಾಣ 43%. ನಾವು ಗಮನಿಸಬೇಕು, ಕಳೆದ ಬಾರಿಯ ಚುನಾವಣೆಯಲ್ಲಿ 38% ನಷ್ಟು ವೋಟ್ ಶೇರ್ ಅನ್ನ ಪಡೆದುಕೊಂಡಿತ್ತು ಕಾಂಗ್ರೆಸ್. ಈಗ ಸಿಂಪಲ್ ಮೆಜಾರಿಟಿ ಬರಬೇಕು ಅಂದ್ರೆ 41ರಿಂದ 42% ಅಷ್ಟು ವೋಟ್ ಬಿದ್ರೆ ಸಾಕು ಅನ್ನೋ ಲೆಕ್ಕಾಚಾರ ಇತ್ತು ಕಾಂಗ್ರೆಸ್ಗೆ. 43% ವೋಟ್ ಅನ್ನ ಗಳಿಸುವ ಮೂಲಕ ಒಟ್ಟು 136 ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಗಳು. ಇನ್ನು ಸಂದಾಯವಾದ ಮತಗಳ ಲೆಕ್ಕವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ಗೆ ಈ ಬಾರಿ ಕಾಂಗ್ರೆಸ್ನ ಪರವಾಗಿ ವೋಟ್ ಹಾಕಿದ ಜನರ ಸಂಖ್ಯೆ 1,67,89,000. ಬಿಜೆಪಿ ಕತೆ ಏನು ಅದರ ನಂಬರ್ಸ್ ಕೂಡ ಗಮನಿಸಬಿಡೋಣ. ಬಿಜೆಪಿ ಕಳೆದ ಬಾರಿಗಿಂತ ಒಂದಷ್ಟು ಲಾಸ್ ಅನ್ನ ತೋರಿಸ್ತಾ ಇದೆ ಸೀಟ್ ಲೆಕ್ಕಾಚಾರದಲ್ಲಿ. ಬಿಜೆಪಿಗೆ ಈ ಬಾರಿ ಲಭ್ಯವಾಗಿರೋದು 36% ನಷ್ಟು ವೋಟ್. ಹಾಗಾದ್ರೆ ಬಿದ್ದಿರುವ ಮತಗಳ ಸಂಖ್ಯೆ ಎಷ್ಟು? 1,40,96,000. ಇನ್ನು ಜೆಡಿಎಸ್ ನ ಕತೆ ನೋಡೋಣ. 18% ಅಷ್ಟು ವೋಟ್ ಅನ್ನ ಕಳೆದ ಬಾರಿ ಅಂದ್ರೆ 2018ರ ಚುನಾವಣೆಯಲ್ಲಿ ಜೆಡಿಎಸ್ ಪಡ್ಕೊಂಡಿತ್ತು. ಮೇಜರ್ ಡ್ರಾಪ್ ಅಂತ ಹೇಳಿ ಕಾಣ್ಲಿಕ್ಕೆ ಸಿಗ್ತಾ ಇರೋದು ಜೆಡಿಎಸ್ ನ ವೋಟ್ ಶೇರ್ ನಲ್ಲಿ 13.30 ಅಷ್ಟು ಮಾತ್ರ ಮತವನ್ನ ಸಂಪಾದಿಸುವಲ್ಲಿ ಜೆಡಿಎಸ್ ನ ವಿವಿಧ ಅಭ್ಯರ್ಥಿಗಳು ಯಶಸ್ವಿಯಾಗಿದ್ದಾರೆ. ಒಟ್ಟು 13.30% ನಷ್ಟು ವೋಟ್ ಅನ್ನ ಗಳಿಸಿದ್ದಾರೆ ಜೆಡಿಎಸ್ ನ ಅಭ್ಯರ್ಥಿಗಳು. ಇನ್ನು ಇತರರ ಲೆಕ್ಕಾಚಾರ 8.70 ಅಷ್ಟು, ಶೇಕಡ 8.70 ಅಷ್ಟು ಮತಗಳು ಬೇರೆ ಬೇರೆ ಪಕ್ಷ ಅಂದ್ರೆ ಚಿಕ್ಕ ಪುಟ್ಟ ಪಕ್ಷಗಳ ಚಿಹ್ನೆ ಅಡಿಯಲ್ಲಿ ನಿಂತವರಿಗೆ ಲಭ್ಯವಾಗಿದೆ. ಒಟ್ಟು 29 ಲಕ್ಷ ಮತಗಳು ಈ ಒಂದು ಇತರರಿಗೆ ಸಂದಾಯವಾಗಿದೆ ಅಂತ ಹೇಳಿ. ಒಟ್ಟು ಚಲಾವಣೆ ಆಗಿದ್ದ ಮತದ ಪ್ರಮಾಣ 73.30 ಬಂದು ನಿಲ್ತಾ ಇದೆ. ಒಟ್ಟು 3,88,51,807 ಮಂದಿ ತಮ್ಮ ಮತದಾನದ ಹಕ್ಕನ್ನ ಚಲಾವಣೆ ಮಾಡಿದ್ರು. ಇದಿಷ್ಟು ಮತದ ಪರ್ಸೆಂಟೇಜ್ ನ ಲೆಕ್ಕಾಚಾರ ಆದ್ರೆ, ಇನ್ನು ಈ ಬಾರಿಯ ಚುನಾವಣೆ ಅಧಿರತರ ಫಲಿತಾಂಶವನ್ನ ತಲೆ ಕೆಳಗಾಗುವಂತೆ ಮಾಡಿಬಿಟ್ಟಿದೆ. ದೊಡ್ಡವರ ಚದುರಂಗದಾಟದ ಫಲಿತಾಂಶ ಹೇಗಿದೆ ಅನ್ನೋದನ್ನ ಕೂಡ ನಾವು ಗಮನಿಸಬಿಡೋಣ. ಈ ಒಂದು ಚುನಾವಣೆಯಲ್ಲಿ ಎದ್ದವ್ರು ಯಾರು ಬಿದ್ದವ್ರು ಯಾರು ಅನ್ನೋ ಲೆಕ್ಕವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಎದ್ದವರ ಅಥವಾ ಗೆದ್ದು ಬೀಗದವರ ಸಾಲಿನಲ್ಲಿ ನಿಲ್ತಾ ಇರೋದು ಸಿದ್ದರಾಮಯ್ಯ ಅವರು. ಬಹಳ ಟಫ್ ಫೈಟ್ ಅನ್ನ ನೀಡೋ ಪ್ರಯತ್ನವನ್ನ ವರುಣಾದಲ್ಲಿ ಸಿದ್ದರಾಮಯ್ಯ ಅವರಿಗೆ ವಿ ಸೋಮಣ್ಣ ಅವರು ನೀಡಿದ್ರು. ಆದ್ರೆ ಅಲ್ಟಿಮೇಟ್ಲಿ ಬಂದ ಫಲಿತಾಂಶ ಸಿದ್ದರಾಮಯ್ಯ ಅವರ ಮುಖದಲ್ಲಿ ವೈಟ್ ಸ್ಮೈಲ್ಗೆ ಕಾರಣವಾಗಿದೆ. ಇನ್ನು ಸೋತವ್ರು ಯಾರು ಅಂತ ನೋಡಿದಾಗ ಶೆಟ್ಟರ್ ಅವರ ಹೆಸರು ಕಣ್ಮುಂದೆ ಬರುತ್ತೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು ಶೆಟ್ಟರ್. ಆದ್ರೆ ಅಲ್ಲಿ ಮಹೇಶ್ ತೆಂಗಿನಕಾಯಿ ಅವರ ವಿರುದ್ಧವಾಗಿ, ಬಿಜೆಪಿ ಅಭ್ಯರ್ಥಿಯ ವಿರುದ್ಧವಾಗಿ ಶೆಟ್ಟರ್ ಸೋಲನ್ನ ಅನುಭವಿಸಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ತಮ್ಮ ಭದ್ರ ಕೋಟೆ ಕನಕಪುರದಿಂದ ಅಖಾಡಕ್ಕಿಳಿದಿದ್ರು. ಅವರ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಬಿಜೆಪಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಅಶೋಕ್ ಅವರನ್ನ ಕಣಕ್ಕಿಳಿಸಿತ್ತು. ಆದ್ರೆ ಅಶೋಕ್ ಅವ್ರು ಪ್ರಚಾರಕ್ಕೆ ಹೋಗ್ಲಿಲ್ವೋ, ಅವ್ರಿಗೆ ಇಂಟ್ರೆಸ್ಟ್ ಇತ್ತೋ ಇಲ್ವೋ, ಆ ಲೆಕ್ಕಾಚಾರಗಳನ್ನ ಪಕ್ಕಕ್ಕೆ ಇಡ್ಲೇಬೇಕು ಈಗ. ಯಾಕಂತಂದ್ರೆ ಅಲ್ಟಿಮೇಟ್ಲಿ ಬಂದಿರೋ ರಿಸಲ್ಟ್ ಡಿ ಕೆ ಶಿವಕುಮಾರ್ ಅವರ ಪರವಾಗಿದೆ. ಬರೋಬ್ಬರಿ 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹಾಗಾದ್ರೆ ಸೋತವರ ಲೆಕ್ಕವನ್ನ ಕೂಡ ಗಮನಿಸ್ಬಿಡೋಣ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅನ್ನೋ ಹುದ್ದೆಯನ್ನ ತಮ್ಮದಾಗಿಸಿಕೊಂಡದ್ದ ಸಿ ಟಿ ರವಿ ಅವರು ತಮ್ಮ ಸ್ವಕ್ಷೇತ್ರದಲ್ಲಿ ಸೋತ್ ಹೋಗಿದ್ದಾರೆ. ಒಂದು ದೊಡ್ಡ ಡಿಫೀಟ್.
ಸಿಟಿ ರವಿ ಅವರಿಗೆ. ಹಾಗೆ ಆ ಜಿಲ್ಲೆಯಲ್ಲೂ ಕೂಡ ಅಂದ್ರೆ ಸಿಟಿ ರವಿ ಅವರು ಒಂದು ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ರು ಕೂಡ ಅವರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಿಜೆಪಿಗೆ ಮೇಜರ್ ಸೆಟ್ ಬ್ಯಾಕ್ ಆಗಿದೆ ಈ ಬಾರಿಯ ಚುನಾವಣೆಯಲ್ಲಿ. ಇನ್ನು ಗೆದ್ದವ್ರ ಸಾಲಲ್ಲಿ ನಿಲ್ತಾ ಇರುವ ಮತ್ತೊಬ್ಬ ಅಭ್ಯರ್ಥಿ ಮುಖ್ಯಮಂತ್ರಿ ಸದ್ಯಕ್ಕೆ ನಾಳೆಯಿಂದ ಅದು ಬದಲಾದ್ರೂ ಕೂಡ ಅಚ್ಚರಿಯಲ್ಲ. ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾವಿಯಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ಆದರೆ ಅವರ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಸೋಲನ್ನ ಅನುಭವಿಸಿದೆ. ಇನ್ನು ಸೋತವರ ಲೆಕ್ಕದಲ್ಲಿ ನಿಲ್ತಾ ಇರೋದು ನಿಖಿಲ್ ಕುಮಾರಸ್ವಾಮಿ ಅವರು. ರಾಮನಗರದಿಂದ ಜೆಡಿಎಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಅಲ್ಲಿ ಗೆಲ್ಲಿಸಲೇಬೇಕು ಅನ್ನೋ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು, ಅನಿತಾ ಕುಮಾರಸ್ವಾಮಿ ಅವರು ಹಾಗೆ ಪಕ್ಷದ ಕೆಲ ಕಾರ್ಯಕರ್ತರು ಮಾಡಿದ್ರು ಕೂಡ ಆ ಪ್ರಯತ್ನ ಫಲ ನೀಡಲಿಲ್ಲ. ರಾಮನಗರದಿಂದ ಸೋಲನ್ನ ಅನುಭವಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಇನ್ನು HD ಕುಮಾರಸ್ವಾಮಿ ಅವರಿಗೆ ಟಫ್ ಫೈಟ್ ಅನ್ನ ಕೊಟ್ಟಿದ್ರು ಸಿಪಿ ಯೋಗೇಶ್ವರ್. ಒಂದು ಸತಿ ಮತ ಎಣಿಕೆ ಆದಾಗ ಒಂದು ಸುತ್ತಿನಲ್ಲಿ ಸಿಪಿ ಯೋಗೇಶ್ವರ್ ಮುನ್ನಡೆಯಲ್ಲಿದ್ರೆ ಮತ್ತೊಂದು ಸುತ್ತಿನ ಮತ ಎಣಿಕೆಯ ಟ್ರೆಂಡ್ ಗೊತ್ತಾಗೋಷ್ಟೊತ್ತಿಗೆ ಕುಮಾರಸ್ವಾಮಿ ಅವರು ಮುನ್ನಡೆಗೆ ಬರ್ತಾ ಇದ್ರು. ಅಲ್ಟಿಮೇಟ್ಲಿ ಗೆದ್ದು ಬೀಗಿರೋದು ಅಲ್ಲಿ HD ಕುಮಾರಸ್ವಾಮಿ ಅವರು ಟಫ್ ಫೈಟ್ ಕೊಟ್ಟ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಸಿಪಿ ಯೋಗೇಶ್ವರ್ ಸೋಲನ್ನ ಅನುಭವಿಸಿದ್ದಾರೆ. ಇನ್ನು ಅಥಣಿಯಿಂದ ಬಿಜೆಪಿ ವಿರುದ್ಧವಾಗಿ ತೊಡೆತಟ್ಟಿ ನಿಂತಿದ್ರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಲಕ್ಷ್ಮಣ್ ಸವದಿ ಅವರು. ಒಂದ್ ಕಡೆ ಶೆಟ್ಟರ್ ಸೋತ್ರೆ ಲಕ್ಷ್ಮಣ್ ಸವದಿ ಅವರು ಗೆಲ್ಲುವ ಮೂಲಕ ಬಿಜೆಪಿಗೆ ಒಂದು ಕ್ಲಿಯರ್ ಸಂದೇಶ ರವಾನೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಆ ಸಂದೇಶ ಯಾವ ರೀತಿ ಇರುತ್ತೆ, ಅದನ್ನ ಬಿಜೆಪಿ ಯಾವ ರೀತಿಯಾಗಿ ಡಿಕೋಡ್ ಮಾಡುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡ್ಬೇಕು. ಆದ್ರೆ ಅಲ್ಟಿಮೇಟ್ಲಿ ಅಥಣಿಯಿಂದ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿ ಅಥವಾ ಜಾರಕಿಹೊಳಿ ಅವರ ಪರವಾದ ಅಭ್ಯರ್ಥಿಯನ್ನ ಸೋಲಿಸಿ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಲಕ್ಷ್ಮಣ್ ಸವದಿ. ಇನ್ನು ಕೃಷ್ಣರಾಜ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದ ಸಾರಾ ಮಹೇಶ್ ಅವರಿಗೆ ಸೋಲು ಅಲ್ಲಿ ಆಗಿರೋದು ಕೂಡ ನಾವು ಗಮನಿಸ್ತಾ ಇದ್ವಿ. ಇನ್ನು ಚಿತ್ತಾಪುರ ಜಿದ್ದಾಜಿದ್ದಿನ ಅಖಾಡ ಅಂತ ಹೇಳಿ ಪರಿಗಣಿಸಲ್ಪಡ್ತಾ ಇತ್ತು. ಮಣಿಕಂಠ ರಾಥೋಡ್ ಬಿಜೆಪಿ ಅಭ್ಯರ್ಥಿ ಅವರನ್ನ ಸೋಲಿಸುವಲ್ಲಿ ಪ್ರಿಯಾಂಕ್ ಖರ್ಗೆ ಯಶಸ್ವಿಯಾಗಿದ್ದಾರೆ. ಇತ್ತ ಶಿರಸಿಯಿಂದ ನಿಂತವರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಜ್ಜನ ರಾಜಕಾರಣಿ ಅಂತ ಕರೆಸ್ಕೊಳ್ತಾ ಇದ್ದವರು, ಆದರೆ ಸೋಲನ್ನ ಅನುಭವಿಸಿದ್ದಾರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ. ಇನ್ನು ಕಾಂಗ್ರೆಸ್ನ, ಅದರಲ್ಲೂ ಬೆಳಗಾವಿ ಭಾಗದ ಕಾಂಗ್ರೆಸ್ನ ಪ್ರಮುಖ ಫೇಸ್ ಅಂತಂದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಗೆಲುವಿನ ನಗೆಯನ್ನ ಬೀರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ. ಆದರೆ ಇತ್ತ MP ರೇಣುಕಾಚಾರ್ಯ ಅವರು ಸೋಲನ್ನ ಅನುಭವಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಗಿಳಿದಿದ್ರು. ಇನ್ನು ಜನಾರ್ದನ್ ರೆಡ್ಡಿ ಅವರು ತಮ್ಮದೇ ಆದ KRPP ಪಕ್ಷವನ್ನ ಕಟ್ಟಿಕೊಂಡು ಗಂಗಾವತಿಯಿಂದ ಕಣಕ್ಕಿಳಿದಿದ್ರು, ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಇತ್ತ ರಮೇಶ್ ಜಾರಕಿಹೊಳಿ ಅವರ ಪರವಾಗಿದ್ದ ಅಥವಾ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ರಾಜು ಗೌಡ ಸೋಲನ್ನ ಅನುಭವಿಸಿದ್ದಾರೆ. ಇದು ಅಧಿರಥ ಮಹಾರಥರ ಅಖಾಡದಲ್ಲಿ ಆದ 7 ಬೀಳಿನ ಲೆಕ್ಕಾಚಾರ. ಇಲ್ಲಿಗೆ ನಿಲ್ಲಿಲ್ಲ 7 ಬೀಳಿನ ಲೆಕ್ಕಾಚಾರ. ಡಜನ್ ಗಟ್ಲೆ ಮಂತ್ರಿಗಳೇ ಸೋಲನ್ನ ಅನುಭವಿಸಿಬಿಟ್ಟಿದ್ದಾರೆ. ಬೊಮ್ಮಾಯಿ ಕ್ಯಾಬಿನೆಟ್ ನಲ್ಲಿದ್ದ ಯಾವ್ಯಾವ ಮಿನಿಸ್ಟರ್ ಸೋಲನ್ನ ಅನುಭವಿಸಿದ್ರು, ಯಾರ ವಿರುದ್ಧವಾಗಿ ಅದನ್ನ ಗಮನಿಸ್ತಾ ಹೋಗೋಣ. ವರುಣಾ ಕ್ಷೇತ್ರದಿಂದ ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ವಿ ಸೋಮಣ್ಣ ಅವರನ್ನ ನಿಲ್ಲಿಸಲಾಗಿತ್ತು, ವಸತಿ ಸಚಿವರು. ಆದ್ರೆ ಸೋಮಣ್ಣ ಅವರು ಅಲ್ಲಿ ಸೋಲನ್ನ ಅನುಭವಿಸಿದ್ರು. ಸೇಫರ್ ಸೈಡ್ಗೋ ಅಥವಾ ಮತ್ತೊಂದು ಕ್ಯಾಲ್ಕುಲೇಷನ್ಗೋ ಸೋಮಣ್ಣ ಅವರನ್ನ ಇನ್ನೊಂದು ಕ್ಷೇತ್ರದಿಂದಲೂ ಕೂಡ ಕಣಕ್ಕೆ ಇಳಿಸಲಾಗಿತ್ತು, ಚಾಮರಾಜನಗರ. ಆದ್ರೆ ಅನ್ಫಾರ್ಚುನೇಟ್ಲಿ ಸೋಮಣ್ಣ ಅವರು 2 ಕ್ಷೇತ್ರದಲ್ಲೂ ಸೋಲನ್ನ ಅನುಭವಿಸಿದ್ದಾರೆ. ಈ ಒಂದು ಚಾಮರಾಜನಗರ ಕ್ಷೇತ್ರದಲ್ಲಿ ವಿ ಸೋಮಣ್ಣ ಅವರು ಸೋತಿರೋದು ಕಾಂಗ್ರೆಸ್ನ ಪುಟ್ಟರಂಗ ಶೆಟ್ಟಿ ಅವರ ವಿರುದ್ಧವಾಗಿ. ಹಾಗೆ ಮತ್ತೊಬ್ಬ ಮಿನಿಸ್ಟರ್ R ಅಶೋಕ್ ಅವರು, ಇವರು ಕೂಡ 2 ಕ್ಷೇತ್ರದಲ್ಲಿ ಚುನಾವಣಾ ಅಖಾಡಕ್ಕಿಳಿದಿದ್ರು. ಆದ್ರೆ ಕನಕಪುರದಲ್ಲಿ DK ಶಿವಕುಮಾರ್ ಅವರ ವಿರುದ್ಧವಾಗಿ ಗೆಲುವನ್ನ ಸಾಧಿಸಲಿಕ್ಕೆ ಯಶಸ್ವಿ ಆಗಲಿಲ್ಲ R ಅಶೋಕ್ ಅವರು. 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ DK ಶಿವಕುಮಾರ್ ಅವರು ಗೆಲುವನ್ನ ಸಂಪಾದಿಸಿದ್ರು. ಆ ಮೂಲಕ ಕಂದಾಯ ಸಚಿವ R ಅಶೋಕ್ ಅವರು ನಿಂತಿದ್ದ 2 ಕ್ಷೇತ್ರದಲ್ಲಿ ಒಂದನ್ನ ಕೈ ಚೆಲ್ಲಿದ್ರು. ಇನ್ನು ಬಳ್ಳಾರಿಯಲ್ಲಿ ಕಣಕ್ಕಿಳಿದಿದ್ದು ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ B ಶ್ರೀರಾಮುಲು ಅವರು ಸಾರಿಗೆ ಸಚಿವರು. ಅಲ್ಲಿ B ನಾಗೇಂದ್ರ ಕಾಂಗ್ರೆಸ್ ಅಭ್ಯರ್ಥಿ ರಾಮುಲು ಅವರಿಗೆ ಸೋಲಿನ ರುಚಿಯನ್ನ ತೋರಿಸಿದ್ದಾರೆ. ಇತ್ತು ತಿಪ್ಟೂರಿನ ಲೆಕ್ಕಾಚಾರಕ್ಕೆ ಬರೋದಾದ್ರೆ ಶಿಕ್ಷಣ ಸಚಿವರು BC ನಾಗೇಶ್ ಟಿಕೆಟ್ ನೀಡೋ ವಿಚಾರದಲ್ಲೇನೆ ಒಂದಷ್ಟು ಅಪಸ್ವರ ಬಂದಿತ್ತು. ಆದ್ರೂ ಕೂಡ ಪಕ್ಷ ವಿಶ್ವಾಸ ಇಟ್ಟು ಟಿಕೆಟ್ ನೀಡಿತ್ತು BC ನಾಗೇಶ್ ಅವರಿಗೆ. ಆದ್ರೆ BC ನಾಗೇಶ್ ಅವರನ್ನ ಕಾಂಗ್ರೆಸ್ನ K ಷಡಾಕ್ಷರಿ ಅವರು ಸೋಲಿಸಿ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಮತ್ತೊಬ್ಬ ಮಿನಿಸ್ಟರ್ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದ ಕಾನೂನು ಸಚಿವರು JC ಮಾಧುಸ್ವಾಮಿ. ಇಲ್ಲಿ ಸುರೇಶ್ ಬಾಬು ಅವರ ವಿರುದ್ಧವಾಗಿ ಜೆಡಿಎಸ್ ಅಭ್ಯರ್ಥಿ CB ಸುರೇಶ್ ಬಾಬು ಅವರ ವಿರುದ್ಧವಾಗಿ ಮಾಧುಸ್ವಾಮಿ ಅವರು ಕೂಡ ಸೋಲಿನ ರುಚಿಯನ್ನ ನೋಡುವಂತಾಗಿದೆ. ಇನ್ನು ಮುಧೋಳ ಗೋವಿಂದ ಕಾರಜೋಳ ಅವರ ವಿಧಾನಸಭಾ ಕ್ಷೇತ್ರ. ಆದ್ರೆ ಇನ್ನು ಮುಂದೆ ಹಾಗೆ ಅವ್ರು ಕರ್ಕೊಳ್ಳೋಕ್ ಸಾಧ್ಯವಾಗೋದಿಲ್ಲ. ಯಾಕಂತಂದ್ರೆ ಗೋವಿಂದ ಕಾರಜೋಳ ಅವರು TB ಬಾಳಪ್ಪ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವಾಗಿ ಸೋತಿದ್ದಾರೆ. ಮತ್ತೊಬ್ಬ ಮಿನಿಸ್ಟರ್ನ ಲೆಕ್ಕಾಚಾರ ಆರೋಗ್ಯ ಸಚಿವರು ಡಾಕ್ಟರ್ K ಸುಧಾಕರ್ ತಾವು ಪ್ರತಿನಿಧಿಸ್ತಾ ಇದ್ದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಅಭ್ಯರ್ಥಿ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಸೋತ್ ಹೋಗಿದ್ದಾರೆ ಡಾಕ್ಟರ್ K ಸುಧಾಕರ್. ಬೀಳಗಿ ಮುರುಗೇಶ್ ನಿರಾಣಿ ಕೈಗಾರಿಕಾ ಸಚಿವರು
ಜಿಟಿ ಪಾಟೀಲ್ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧವಾಗಿ ಮುರುಗೇಶ್ ನಿರಾಣಿ ಕೂಡ ಸೋಲನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಹೊಸಕೋಟೆ ಎಂಟಿಬಿ ನಾಗರಾಜ್ ದುಡ್ಡಿರೋ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಅಗ್ರಗಣ್ಯರಾಗಿ ನಿಲ್ತಾರೆ. ಆದರೆ ದುಡ್ಡು ಒಂದೇ ಮ್ಯಾಟರ್ ಆಗೋದಿಲ್ಲಲ್ಲ. ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕೆ ಶರತ್ ಬಚ್ಚೇಗೌಡರ ವಿರುದ್ಧವಾಗಿ ಸೋಲನ್ನ ಅನುಭವಿಸಿದ್ದಾರೆ ಎಂಟಿಬಿ ನಾಗರಾಜ್. ಇನ್ನು ಹಿರೇಕೆರೂರು ಇಲ್ಲಿ ಟಫ್ ಫೈಟ್ ಇತ್ತು. ಇನ್ಫ್ಯಾಕ್ಟ್ ಬಿಸಿ ಪಾಟೀಲ್ ರವರಿಗೆ ಹಿಂದಿನ ಚುನಾವಣೆಯಲ್ಲಿ ಗೆಲ್ಲಿಸಲಿಕ್ಕೆ ಕಾರಣವಾಗಿದ್ದ ಯುಬಿ ಬಣಕಾರ್ ಅವರೇ ಸೋಲಿನ ರುಚಿಯನ್ನ ಈ ಬಾರಿ ಬಿಸಿ ಪಾಟೀಲ್ ಅವರಿಗೆ, ಕೃಷಿ ಸಚಿವ ಬಿಸಿ ಪಾಟೀಲ್ ಅವರಿಗೆ ಉಣಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಯುಬಿ ಬಣಕಾರ್ ಹಿರೇಕೆರೂರು ಕ್ಷೇತ್ರದಲ್ಲಿ ಗೆದ್ದು ಬೀಗಿದ್ದಾರೆ. ಇಲ್ಲಿಗೆ ನಿಲ್ಲಿಲ್ಲ, ಸೋತ ಮಿನಿಸ್ಟರ್ಗಳ ಪಟ್ಟಿ. ಕೆಆರ್ ಪೇಟೆಯ ನಾರಾಯಣ್ ಗೌಡ್ರು ಕೂಡ ಸೋಲನ್ನ ಅನುಭವಿಸಿದ್ದಾರೆ. ಟಿ ಮಂಜು ಜೆಡಿಎಸ್ ಅಭ್ಯರ್ಥಿ ಟಿ ಮಂಜು ಅವರ ವಿರುದ್ಧವಾಗಿ. ಇನ್ನು ನವಲಗುಂದ ಶಂಕರ್ ಮುನೇನಕೊಪ್ಪ ಅವರು ಸೋಲನ್ನ ಅನುಭವಿಸಿರೋದು ಎನ್ಎಚ್ ಕೋನಾರೆಡ್ಡಿ ಕಾಂಗ್ರೆಸ್ನ ಅಭ್ಯರ್ಥಿಯ ವಿರುದ್ಧವಾಗಿ. ಮಿನಿಸ್ಟರ್ಗಳೇ ಸೋತ್ ಹೋದ್ರು. ಇನ್ನು ಫ್ಯಾಮಿಲಿ ಟ್ರೆಂಡ್ ಹೇಗಿತ್ತು ಅಂದ್ರೆ, ಒಂದೇ ಪಕ್ಷದಿಂದ ಕೆಲವೊಂದು ಸಿಚುಯೇಷನ್ ಅಲ್ಲಿ ಬೇರೆ ಬೇರೆ ಪಕ್ಷದಿಂದ ಅಪ್ಪ ಮಗ ಅಥವಾ ಅಪ್ಪ ಮಗಳು ಅನ್ನೋ ರೀತಿಯಲ್ಲಿ ಚುನಾವಣಾ ಅಖಾಡಕ್ಕಿಳಿದಿದ್ರು. ಅದರ ಫಲಿತಾಂಶ ಏನಾಯ್ತು ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ನಿಮ್ಗೆ ಗೊತ್ತಿರೋ ಹಾಗೆ ಡಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಕಣಕ್ಕಿಳಿದಿದ್ರು, ಗೆದ್ರು. ಆದ್ರೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ರಾಮನಗರದಲ್ಲಿ ಅದೇ ಗೆಲುವಿನ ನಗೆಯನ್ನ ಬೀರ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಇಲ್ಲಿಗೆ ನಿಲ್ಲಿಲ್ಲ ಫ್ಯಾಮಿಲಿ ಟ್ರೆಂಡ್. ಮತ್ತೊಬ್ಬ ಅಭ್ಯರ್ಥಿ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನ ಬಿಟಿಎಂ ಲೇಔಟ್ ನಲ್ಲಿ ಗೆದ್ದು ಬೀಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅವರ ಮಗಳು ಸೌಮ್ಯಾ ರೆಡ್ಡಿ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿದ್ರು. ಅವರ ಗೆಲುವು ಸೋಲು ಇನ್ನೂ ಕೂಡ ಲೆಕ್ಕಾಚಾರ ಮುಂದುವರೆದಿದೆ. ರೀಕೌಂಟಿಂಗ್ಗೆ ಮೊರೆ ಹೋಗಿದ್ದಾರೆ ಸೌಮ್ಯಾ ರೆಡ್ಡಿ ಅವರು. ಇನ್ನು ಮತ್ತೊಂದು ಫ್ಯಾಮಿಲಿ ಟ್ರೆಂಡ್, ಎಂ ಕೃಷ್ಣಪ್ಪ ವಿಜಯನಗರದ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಬೀಗಿದ್ದಾರೆ. ಅವರ ಪುತ್ರ ಪ್ರಿಯಾ ಕೃಷ್ಣ ಗೋವಿಂದರಾಜ್ ನಗರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರು, ಅವರು ಕೂಡ ಗೆಲುವಿನ ನಗೆ ಬೀರಿದ್ದಾರೆ. ಇನ್ನು ಶಾಮನೂರು ಶಿವಶಂಕರಪ್ಪ ಅತ್ಯಂತ ಹಿರಿಯ ಅಭ್ಯರ್ಥಿ ಅಂತ ಹೇಳಿ ಕರೆಸಿಕೊಳ್ಳುವವರು ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಈ ಬಾರಿ ಕೂಡ ಜಯವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಅವರ ಪುತ್ರ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರ ಕ್ಷೇತ್ರದಿಂದ ಕೂಡ ಕಾಂಗ್ರೆಸ್ಗೆ ಮತ್ತೊಂದು ಜಯವನ್ನ ತಂದುಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಕಡೆ ಜಿಟಿ ದೇವೇಗೌಡರು ನನ್ನ ಪುತ್ರನಿಗೆ ಟಿಕೆಟ್ ಕೊಡೋ ಪಕ್ಷಕ್ಕೆ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಲೆಕ್ಕಾಚಾರದಲ್ಲಿ ಇದ್ರು ಅಂತ ಹೇಳಲಾಗ್ತಿತ್ತು. ಕಡೆಗೆ ಜೆಡಿಎಸ್ ನಲ್ಲಿ ಅವರನ್ನು ಉಳಿಸಿಕೊಳ್ಳಲಾಯಿತು, ಪುತ್ರನಿಗೂ ಟಿಕೆಟ್ ನೀಡಲಾಗಿತ್ತು. ಇಬ್ರು ಕೂಡ ಗೆಲುವಿನ ದಡ ಮುಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಾಮುಂಡೇಶ್ವರಿಯಿಂದ ಜಿಟಿ ದೇವೇಗೌಡರು ಗೆದ್ದು ಬೀಗಿದ್ರೆ, ಇತ್ತ ಹುಣಸೂರಿನಿಂದ ಅವರ ಪುತ್ರ ಹರೀಶ್ ಗೌಡ ಕೂಡ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಇನ್ನು ಕೆಎಚ್ ಮುನಿಯಪ್ಪ ಅವರನ್ನ ದೇವನಹಳ್ಳಿಗೆ ತರಲಾಗಿತ್ತು. ದೇವನಹಳ್ಳಿಯಲ್ಲಿ ಇನ್ಫ್ಯಾಕ್ಟ್ ಅವರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದಾಗ ಅಲ್ಲಿನ ಲೋಕಲ್ ಲೀಡರ್ಸ್ ಒಂದಷ್ಟು ಜನ ರೆಸಿಗ್ನೇಷನ್ ಕೊಡ್ಲಿಕ್ಕೆ ಹೋಗಿದ್ರು ಪಾರ್ಟಿಗೆ. ಆದ್ರೆ ಆ ಎಲ್ಲ ಅಪಸ್ವರದ ನಡುವೆ ಕೂಡ ಕೆಎಚ್ ಮುನಿಯಪ್ಪ ಅವರು ಗೆದ್ದಿದ್ದಾರೆ. ಅವರ ಪುತ್ರಿ ಕೆಜಿಎಫ್ ನಿಂದ ಕಣಕ್ಕಿಳಿದಿದ್ರು ರೂಪಾ ಶಶಿಧರ್ ಈ ಬಾರಿ ಕೂಡ ಗೆಲುವನ್ನು ಸಂಪಾದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಅರಕಲ್ಗೂಡು ಎ ಮಂಜು ಅವರು ಜೆಡಿಎಸ್ ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು, ಗೆದ್ದಿದ್ದಾರೆ. ಅವರ ಮಗ, ಇದು ಇಂಟ್ರೆಸ್ಟಿಂಗ್, ಅಪ್ಪ ಜೆಡಿಎಸ್ ಪಕ್ಷ, ಮಗ ಕಾಂಗ್ರೆಸ್ ಪಕ್ಷ. ಒಂದ್ ರೀತಿಯಲ್ಲಿ ಮಂಥರ್ ಗೌಡ ಅವರು ಕ್ರಿಯೇಟ್ ಮಾಡಿರೋದು ಹಿಸ್ಟ್ರಿ ವಿನ್. ಯಾಕಂತಂದ್ರೆ ಮಡಿಕೇರಿಯಲ್ಲಿ 2 ದಶಕದಿಂದ ಆಡಳಿತದಲ್ಲಿದ್ದ ಅಥವಾ ಕ್ಷೇತ್ರವನ್ನ ತನ್ಮದಾಗಿಸಿಕೊಂಡಿದ್ದ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿದ್ದಾರೆ ಮಂಥರ್ ಗೌಡ ಅವರು. ಇದು ಫ್ಯಾಮಿಲಿ ಪಾಲಿಟಿಕ್ಸ್ ಆದ್ರೆ, ಇತ್ತ ಜಯನಗರ ಮತ ಎಣಿಕೆ ಕೇಂದ್ರದ ಬಳಿಯಲ್ಲಿ ಗಲಾಟೆ ನಡೀತಾ ಇದೆ. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಆರ್ ಅಶೋಕ್, ತೇಜಸ್ವಿ ಸೂರ್ಯ, ರವಿ ಸುಬ್ರಹ್ಮಣ್ಯ ಕೌಂಟಿಂಗ್ ಸೆಂಟರ್ ಬಳಿ ಸೇರಿದ್ದು ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಯಾಕಂತಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಜಯನಗರದಲ್ಲಿ ಬರೋಬ್ಬರಿ 4 ಬಾರಿ ಮತ ಎಣಿಕೆ ನಡೆದು ಹೋಗಿದೆ. ಸೌಮ್ಯಾ ರೆಡ್ಡಿ ಅವರು ವೆರಿ ಲೆಸ್ ಮಾರ್ಜಿನ್ ಇಂದ ಗೆದ್ದಿದ್ದಾರೆ ಅನ್ನೋ ಲೆಕ್ಕಾಚಾರ ಆಯಿತು. ಅದನ್ನ ಮರು ಎಣಿಕೆ ಮಾಡಬೇಕು ಅಂತ ಹೇಳಲಾಗಿತ್ತು. 4 ಬಾರಿ ಮರು ಎಣಿಕೆ ನಡೆಸಲಾಗಿದೆ. 3 ಬಾರಿ ಕೌಂಟ್ ಮಾಡಿದಾಗ ಕಾಂಗ್ರೆಸ್ನ ಸೌಮ್ಯಾ ರೆಡ್ಡಿ ಮುನ್ನಡೆಯನ್ನ ಪಡೆದಿದ್ರೆ, 4ನೇ ಬಾರಿ ಮರು ಎಣಿಕೆ ವೇಳೆ ಬಿಜೆಪಿಯ ಸಿಕೆ ರಾಮಮೂರ್ತಿ 17 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ರು ಅನ್ನೋ ವರದಿ ಬಂದಿದೆ. ಇದೀಗ 5ನೇ ಬಾರಿ ಮರು ಎಣಿಕೆ ಕಾರ್ಯ ನಡೀತಾ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ನೇರವಾಗಿ ಕಾಂಗ್ರೆಸ್ನ ಪ್ರಮುಖ ನಾಯಕರು ಬಂದಿರೋದು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಕೌಂಟಿಂಗ್ ನಡೀತಾ ಇರುವ ಮತಕೇಂದ್ರದ ಬಳಿಯಲ್ಲಿ ನೇರ ಪ್ರಸಾರದ ದೃಶ್ಯವನ್ನ ನ್ಯೂಸ್ 18 ಮೂಲಕ ನೀವು ಗಮನಿಸ್ತಾ ಇದ್ದೀರಿ. 4 ಬಾರಿ ವೋಟ್ ಕೌಂಟ್ ಮಾಡಾಗಿದೆ. 4 ಬಾರಿ ಕೂಡ ಅಲ್ಲಿ ಸೌಮ್ಯಾ ರೆಡ್ಡಿ ಅವರು ಗೆಲುವು ಅಂತ ಹೇಳ್ತಾ ಇದ್ರು ಕೂಡ ಮಾರ್ಜಿನ್ ಬಹಳ ಕಮ್ಮಿ ಇತ್ತು. 4ನೇ ಬಾರಿ ಮಾಡಿದಾಗ ಬಿಜೆಪಿ ಅಭ್ಯರ್ಥಿ ಗೆಲುವಿನ ಸೂಚನೆಯನ್ನ ನೀಡಿದಾಗ ಇದೀಗ 5ನೇ ಬಾರಿಗೆ ವೋಟ್ ಕೌಂಟ್ ಮಾಡಿ ಅಂತ ಹೇಳಿ ಆಗ್ರಹಿಸಲಾಗ್ತಾ ಇದೆಯಂತೆ. ಏನಾಗಬಹುದು ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಹೀಗಾಗಿ ಅಲ್ಲಿ ಕೇವಲ ಕಾಂಗ್ರೆಸ್ನವ್ರು ಮಾತ್ರ ಅಲ್ಲ, ಬಿಜೆಪಿ ಪಕ್ಷದ ಲೀಡರ್ಸ್ ಕೂಡ ಜಮಾವಣೆಗೊಂಡಿದ್ದಾರೆ ಜಯನಗರದ ವೋಟ್ ಕೌಂಟಿಂಗ್ ಸೆಂಟರ್ ಬಳಿಯಲ್ಲಿ. ಪಕ್ಷಗಳ ಬಲಾಬಲವನ್ನ ಗಮನಿಸಿದ್ವಿ. ಇನ್ನು 4 ಪಕ್ಷೇತರರು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ಯಾರದು ಗಮನಿಸ್ತಾ ಹೋಗೋಣ. ಲತಾ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ. ಆದ್ರೆ ಯಾವಾಗ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗಲಿಲ್ಲ, ಆಗ
ಪಕ್ಷೇತರರಾಗಿ ಕಣಕ್ಕಿಳಿದಿದ್ರು ಲತಾ ಮಲ್ಲಿಕಾರ್ಜುನ್ ಅವರು ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಮತ್ತೊಂದು ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದವರು ಪುಟ್ಟಸ್ವಾಮಿ ಗೌಡ ಅವರು ಇಂಟ್ರೆಸ್ಟಿಂಗ್ ಅನ್ನೋ ರೀತಿಯಲ್ಲಿ ಗೆಲುವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. 3 ಪಕ್ಷದ ಪ್ರಬಲ ಪೈಪೋಟಿಯ ನಡುವೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಪುಟ್ಟಸ್ವಾಮಿ ಗೌಡ ಅವರು. ಇನ್ನು ದರ್ಶನ್ ಪುಟ್ಟಣ್ಣಯ್ಯ ಕಾಂಗ್ರೆಸ್ನ ಬಲ ಬೆಂಬಲ ಇತ್ತು. ಮೇಲ್ಕೋಟೆಯಿಂದ ಪ್ರಗತಿ ಪಕ್ಷದಿಂದ ಕಣಕ್ಕಿಳಿದಿದ್ರು ದರ್ಶನ್ ಪುಟ್ಟಣ್ಣಯ್ಯ ಅವರು ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಇನ್ನು ಗಾಲಿ ಜನಾರ್ದನ್ ರೆಡ್ಡಿ ಅವರು ತಮ್ಮದೇ ಆದ ಕಲ್ಯಾಣ ಕರ್ನಾಟಕ ಪ್ರಗತಿಪರ ಪಕ್ಷ ಅಂತ ಹೇಳಿ ಕಟ್ಕೊಂಡು ಗಂಗಾವತಿಯಿಂದ ಕಣಕ್ಕಿಳಿದಿದ್ರು. ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಇದು ಕರ್ನಾಟಕ ವಿಧಾನಸಭಾ ಕ್ಷೇತ್ರಗಳ ಗೆಲುವು ಸೋಲಿನ ಲೆಕ್ಕಾಚಾರ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ ಎಟ್ 9 ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.